ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೈಕಲ್ಲಿ ಓಡಾಡೋಕ್ಕಾಗಲ್ಲ ಮಗ ಬಿಸಿಲತ್ತಲ್ಲಿ. ಇವಾಗ ನಾವು ಚರ್ಚ್, ಸೆಂಟ್ ಫಿಲಾಮಿನಾ ಚರ್ಚ್ ಹತ್ರ ಇದ್ದೀವಿ. ವಿತ್ ಅಸ್ ಅವರ್ ಸ್ಪೆಷಲ್ ಗೆಸ್ಟ್ ಮಿಸ್ಟರ್ ತಿಲಕ್ BY ಇಸ್ ದೇರ್. ಇಷ್ಟು ದೊಡ್ಡದಿದೆ ಗುರು, ಹಿಂದೆ ಮುಂದೆ ಬಾ ಇನ್ನೂ ಒಂದು ಫ್ರೇಮಿಗೆ ಬರ್ತಾಯಿಲ್ಲ. ನಾನು ಎಷ್ಟು ದೂರ ಬಂದಿದ್ದೀನಿ. 0.5. ಹಾಂ, ಈಗ ಒಂದು ಫ್ರೇಮಿಗೆ ಬಂದೈತಿ. ಭಾರಿ ದೊಡ್ಡದಿದೆ ಗುರು. ಇದು ಸೈಡಿಂದು, ಫ್ರಂಟಿಂದ ತೋರಿಸ್ತೀನಿ ತಡ್ರಿ. ಹೊರಗಡೆ ಅಲ್ಲೇ ಬಿಡ್ತಾರಾ ನೋಡೋಕ್ಕೆ, ಅಥವಾ ಹೊರಗಡೆ ಅಷ್ಟೇ? ಏನು ದೊಡ್ಡದಿದೆ ಗುರು, ಏನು ತಗ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕ್ರೇಜಿ ಕ್ರೇಜಿ ಕ್ರೇಜಿ. ನೋಡಿ ಈಗ ಬರ್ತೈತೆ ಈ ಫ್ರೇಮಲ್ಲಿ. ದಿಸ್ ಈಸ್ ಸೆಂಟ್ ಫಿಲಾಮಿನಾ ಅವರ ಇದು ಏನಂತಾರೆ ಸ್ಟ್ಯಾಚ್ಯು. ಇದೆಲ್ಲ ಹೊರ್ಗಡೆ ಚಪ್ಪಲ್ ಅಲ್ಲೆಲ್ಲ ಕೌಂಟ್ರ್ ಇದೆ ಅಂತ, ಅಲ್ಲಿ ಕೊಟ್ಬಿಟ್ಟು ಒಳಗಡೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸೈಡಿಂದನೂ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಈ ಸೈಡೇ ಒಂಥರ ಕಾಣ್ತಾ ಇದೆ, ಈ ಸೈಡೇ ಒಂಥರ ಕಾಣ್ತಾ ಇದೆ. ನಾನು ಆ ಕಡೆ ತೋರಿಸಿದ್ರೆ ಆ ಕಡೆ ಸೈಡೇ ಒಂಥರ ಕಾಣ್ತಾ ಐತೆ. ನೈಸ್. ಸ್ಲಿಪ್ಪರಲ್ಲಿ ಕೊಟ್ಟು ಬರಿಗಾಲಲ್ಲಿ ನಡ್ಕೊ ಹೋಗ್ತಾ ಇದ್ದೀವಿ. ಅದೇನು ಕಾನ್ಸೆಪ್ಟ್ ಮಗ, ಬರಿಗಾಲಲ್ಲಿ ಒಳಗಡೆ ಹೋಗೋಂಥದ್ದು? ಈಗ ದೇವಸ್ಥಾನಗಳಿಗೆ ಹೆಂಗೆ ಚಪ್ಪಲ್ ಬಿಟ್ಟು ಹೋಗ್ತೀವಿ ಆ ಥರನೇ ಕಾನ್ಸೆಪ್ಟ್ ಇರಬಹುದು. ಎಸ್. ಸೈಲೆಂಟ್ ಆಗಿದ್ದಾರೆ. ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ದೊಡ್ಡದು, ಹೆಚ್ಚು ಕಮ್ಮಿ ಒಂದು 10 ಅಡಿ 20 ಅಡಿಗಿಂತ ಮೇಲೆ ಇದಿದೆ ಸೀಲಿಂಗ್. ನೈಸ್. ಇವರು ಮೆಮೋರಿಯಲಲ್ಲಿ ಮಾಡಿರೋದು ಅನಿಸುತ್ತೆ. 19 ಇದು ಮಾಡಿರೋದು, ಚರ್ಚ್ ಮಾಡಿರೋದು ಯಾವಾಗ ಅಂತ ನನಗೂ ಗೊತ್ತಿಲ್ಲ. ಹೌದಾ, ಬನ್ನಿ ಎಲ್ಲ ಹೋಗಿ ಸಿಗ್ತೀನಿ. ಇಲ್ಲೊಂದು ಗೇಟ್ ಇದೆ. 4 ಸೈಡಿಗೆ 4 ಗೇಟ್ ಇದೆ. ಹಿಂದೆ ಗೇಟ್ ಇಲ್ಲ ಅಷ್ಟೇ, 3 ಸೈಡಿಗೆ 3 ಗೇಟ್ ಇದೆ. ಅಲ್ಲೆಲ್ಲ ಕೆಳಗಡೆ ಹೋಗ್ಬೋದಂತ. ನೋಡಿ ಕೆಳಗಡೆ ಬೇಸ್ಮೆಂಟ್ ಫ್ಲೋರ್. ಚೆನ್ನಾಗಿದೆ ಆರ್ಕಿಟೆಕ್ಚರ್ ಎಲ್ಲ. ವಿಶೇಷ. ಥ್ಯಾಂಕ್ಸ್ ಗಿವಿಂಗ್ ಅಂತ ಏನೋ ಲೆಟ್ರ್ ಬರ್ದು ಹಾಕಿದ್ದಾರೆ. ನಿಮ್ಮ ಹೆಸರಲ್ಲಿ ಒಂದೊಂದು ಹಾಕ್ಲಾ? ಸೊ ಇದು ಏನಂತಾರೆ, ಇದೊಂದು ಅದರ ಇದ್ರ ಕೆಳಗಡೆ ಇನ್ನೊಂದು ಸ್ಟೆಪ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಅದೇನೋ ಮಾಡಲ್ಲ ಅಂದ್ಕೊತೀನಿ, ಹೋಪ್. ಇಲ್ಲೇನೋ ಇದೆ ಗುರು, ಚೆನ್ನಾಗಿ. ಇಲ್ಲಿ ಇಲ್ಲೊಂದು ಫೋಟೋ ಇದೆ. ಮೋಸ್ಟ್ಲಿ ಇದು ಮುಂಚೆ ಚರ್ಚ್ ಇತ್ತು ಅನಿಸುತ್ತೆ, ಅದು ಆಮೇಲೆ ಕಟ್ಟಿರೋದು ಏನಾಗಿರ್ಬೋದು. ಯಾಕಂದರೆ ಇದು ಭಾರಿ ಹಳೇದು ಅನ್ನಿಸ್ತಿದೆ ಚರ್ಚ್. ಆಫ್ಟರ್ ಇನ್ವಿಟೇಷನ್ ಕಾಣಿಕೆ. ಇಲ್ಲೆಲ್ಲ ಮೋಸ್ಟ್ಲಿ ಯಾರ್ಯಾರ್ದು ಇದು ಕೊಟ್ಟಿದ್ದಾರೆ ಅಥವಾ ಚರ್ಚಿಗೆ ಹೆಲ್ಪ್ ಮಾಡಿದಾರೆಲ್ಲ ಹೆಸರಿದೆ ಅಂತ. 1088 ಆ ಥರ ತುಂಬ ಜನ ಪೂರ್ತಿ ಈ ವಾಲ್ ಪೂರ್ತಿ ಅದೇ ಥರ ಹೆಸ್ರು ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವ್ದು ಹೇಳಿ, ಇಷ್ಟು ಇದೆ, 3-4 ಸಾವಿರ ನೇಮ್ಸ್ ಇದೆಯಾ ಅಂತ ಹಂಗಾರೆ. ಮೋಸ್ಟ್ಲಿ ಅವರೆಲ್ಲ ಚರ್ಚಿಗೆ ಹೆಲ್ಪ್ ಮಾಡಿರೋರು ಇರ್ಬೋದು. ಈ ಕಡೆ ಒಂದು 3,500 4,000 ಇದೆ. ಈ ಕಡೆನೂ ಅಷ್ಟೇ ಇದೆ. ಅಷ್ಟೊಂದು ಜನ ಕೊಟ್ಟಿದ್ದಾರ ಕಾಣಿಕೆ.
ಇನ್ನೂ ಹೋಗ್ತಾನೆ ಇದೆ ಅನಿಸುತ್ತೆ. ಬನ್ನಿ ಹೊರಗಡೆ ಹೋಗೋಣ. ಸೊ ಬೇಸಿಕಲಿ ಗುಹೆ ಒಳಗೆ ಏನಿಲ್ಲ, ಈಗಿನ ಹೋಗಿ ಬಂದೆ. ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ. ಇದರಲ್ಲಿ ಅದೇ ಯೂಶ್ವಲಿ ಕ್ಯಾಂಡಲ್ ಹಚ್ತಾರಲ್ಲ ಅದಿತ್ತು. ಸೊ ಅಲ್ಲಿ ವೀಡಿಯೋ ಇಲ್ಲ ಅಂತ ಹೇಳಿದ್ರಲ್ಲ. ಕಾಲು ಉರಿತೈತೆ, ಅಯ್ಯ ಆಗ್ತಾಯಿಲ್ಲ ಗುರು ಕಾಲು. ಏನು ಬಿಸಿಲಿದೆ ಗುರು, ಕಾಲು ಆಗ್ತಾಯಿಲ್ಲ. ತಡಿ ನೆರಳು ಒಂಚೂರು ಹಿಂಗೆ ನೆರಳು ಕೆಂಡ ಮೇಲೆ ನಡೆದಂಗೆ ಆಗ್ತಾಯಿದೆ. ಇಲ್ಲಿಂದ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಕಡೆ ಚರ್ಚ್ ಇದೆಯಲ್ಲ, ಜಸ್ಟ್ ಆಪೋಸಿಟ್ ಒಂದು ಸ್ಕೂಲ್ ಇದೆ, ಸೆಂಟ್ ಮೇರಿಸ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತ ಹೇಳ್ಬಿಟ್ಟು. ಅದೇ ಥರ ಇಲ್ಲಿ ಒಳಗಡೆ ಏನೋ ತುಂಬ ಏನೇನೋ ಸೆಂಟ್ರ್ ಇದೆ, ಬುಕ್ಸ್ ಸೆಂಟರೆಲ್ಲ. ಸೊ ಸ್ಕೂಲ್ ಹೆಂಗಿದೆ ಅಂತ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಸ್ಕೂಲ್ನ. ಬೇಡ ಬಿಡಿ, ಏನಕ್ಕೆ ಎಲ್ಲ ಸ್ಕೂಲಲ್ಲೂ ಒಂದೇ ಹೇಳ್ಕೊಡೋದು. ಸೊ ಹಂಗಾರೆ ಈ ಸ್ಕೂಲಿಗೆ ಬರೋ ಡೈಲಿ ಚರ್ಚೆ ನೋಡ್ಕೊಂಬರ್ತಾರ ಅಂತ ಕ್ರೇಜಿ. ಇಲ್ಲಿ ಇನ್ನೊಬ್ರು ಲಾಗರ್ ನನಗೆ ಕಾಂಪಿಟೇಷನ್ ಕೊಡ್ತಾಯಿದ್ರು, ಏನು ಮಾಡೋಣ ಹೇಳಿ. ಸೊ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅದೇ ಇದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪ್ಲೇಸ್ ಅಷ್ಟೇ ನೋಡೋ ಅಂಥದ್ದು. ಇದರಲ್ಲಿ ಏನು ಜಾಸ್ತಿ ಏನಿಲ್ಲ. ಸೊ ಸೀದಾಗಿ ಮೈಸೂರು ಪ್ಯಾಲೇಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. 5,000 ಸ್ಟೆಪ್ಸ್ ನಡೆದುಬಿಟ್ನಂತೆ. ಒಂದೆರಡು ಫೋಟೋ ಹೊಡೆದು ಈಗ ಸೀದಾ ಹೋಗೋಣ. ಸೊ ನಿಮ್ದು ಏನಾರ ಗಾಡಿ ತಂದಿದ್ರೆ ನೀವು ಇಲ್ಲೇ ಫ್ರೀ ಪಾರ್ಕಿಂಗ್ ಕೂಡ ಮಾಡ್ಬೋದು. ಫ್ರೀ ಪಾರ್ಕಿಂಗೆ ಯಾರು ಕೂತಿಲ್ಲ ಸೆಕ್ಯೂರಿಟಿ. ಸೊ ಒಳಗಡೆನೇ ತಂದು ನಿಲ್ಲಿಸ್ಬೋದು, ಅಲ್ಲೇನು ಹೊರಗಡೆ ನಿಲ್ಲಿಸ್ಬೇಕಂತ ಅವಶ್ಯಕತೆ ಇಲ್ಲ.